ಬೇರೆ ವಾರ ಬಂದಿತ್ತು ಅದರ ರೊಕ್ಕ ಬಂದಿತ್ತು. ತುಂಬ ಚೆನ್ನಾಗಿದೆ ಅಂತಲೂ ಸಹಿತ ಹೇಳಿದ್ರು ಫ್ರೆಂಡ್ಸ್. ಆದರೆ ಒಂದು ಬೇಜಾರು ವಿಷಯ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ರೆಡಿ ಆಗ್ತಿದ್ದಾಳೆ ಅಂತ ಕೇಳ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇವತ್ತು ನಂದು ಸ್ಕ್ಯಾನಿಂಗ್ ಇದೆ. 5 ಮಂತ್ ಕಂಪ್ಲೀಟ್ ಆಗಿ 6 ಮಂತಿಂದು ಸ್ಕ್ಯಾನಿಂಗ್ ಇದೆ. ಅದು ಬೇರೆ ಶುಗರ್ ಬೇರೆ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದು ಬೇರೆ ತುಂಬ ಅಂದರೆ ತುಂಬ ಭಯ ಆಗ್ತಾ ಇದೆ ಫ್ರೆಂಡ್ಸ್. ಆ ಶುಗರ್ದು ಯಾವ ರೀತಿಯಾಗಿ ಬರುತ್ತೋ, ಆ ಶುಗರ್ ಇದೆಯಾ ಇಲ್ವಾ ಅಂತ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಮತ್ತು ಮಗು ಸ್ಕ್ಯಾನಿಂಗ್ ರಿಪೋರ್ಟು ಸಹಿತ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ ಹೋಗ್ತೀವಿ. ರಿಪೋರ್ಟು ಸಹಿತ ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ತೀನಿ. ಮಗು ಹಾರ್ಟ್ ಬೀಟ್ ಎಷ್ಟಿದೆ, ಈ ಸರಿ ಮಗು ವೆಯ್ಟು ಮತ್ತು ಪ್ಲಾಸೆಂಟ ಯಾವುದಿದೆ ಅದೆಲ್ಲದೂ ಸಹಿತ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬೇಗನೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಹೇಳ್ತಿದ್ದೆ ದಿನ. ಆದರೆ ಇವತ್ತು ಸ್ವಲ್ಪ ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡು ಯಶುನ ಕರ್ಕೊಂಡು ಹೋಗಬೇಕು ಅಲ್ವಾ. ಯಶುನ ಒಬ್ಬಳೇ ಬಿಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಶುನ ಕರ್ಕೊಂಡು ಹೋಗಬೇಕು ಅಂತ ಯಶುಗೂ ಸ್ನಾನ ಮಾಡಿಸಿ ಎಲ್ಲ ಕೆಲಸ ಮಾಡೋ ಹೊತ್ತಿಗೆ 8:30 ಆಗ್ತಾ ಬರ್ತಾ ಇದೆ. ಅಲ್ಲಿ 11 o'clock ನಾವು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗಬೇಕಾಗುತ್ತೆ. ಮುಂಚೆಲೇ ನಾವು ಸ್ಕ್ಯಾನಿಂಗಿಗೆ ಬರೆಸ್ಕೊಂಬಂದಿದ್ವಿ. ಈಗ ಸ್ಕ್ಯಾನಿಂಗ್ ಮಾಡಿಸೋ ಹತ್ರಕ್ಕೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ. ಜಾಸ್ತಿ ಏನು ಮೇಕಪ್ ಏನು ಮಾಡ್ಕೊಳ್ತಾ ಇಲ್ಲ. ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಸಹಿತ ಇಷ್ಟ ಆಗೋದಿಲ್ಲ ನನಗೆ. ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಸೈಡು ನನಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗಬೇಕು ಅಂದರೆ ಸಾಕು ತುಂಬ ಭಯ ಆಗ್ತಾ ಇರುತ್ತೆ. ಮಗು ಹೇಗಿರುತ್ತೆ ಏನೋ ಅಂತ ಅದಂತೂ ತುಂಬ ಭಯ ಆಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಯಾರಿಗೇ ಆಗಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಆಗ್ತಾ ಇರುತ್ತೆ. ಇವಾಗ ನೋಡ್ತಿರ್ಬೋದು ಯಶುಗೂ ಸಹಿತ ಯಶು ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾವು ಅಮ್ಮ ಇಲ್ಲ, ಅಮ್ಮ ಇದ್ದಿದ್ರೆ ನೋಡ್ಕೊಳ್ಳೋರು. ಅದಕ್ಕೆ ಯಶುನು ಸಹಿತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಹಾಕಿ ಪಲಾವ್ ಮಾಡಿದ್ವಿ. ಸಿಂಪಲ್ಲಾಗೆ ಚೆನ್ನಾಗಿದೆ ಪಲಾವು. ನಾನು ಸಹಿತ ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಸಹಿತ ಪ್ಲೇಟಿಗೆ ಹಾಕಿ ಮಕ್ಕಳಿಗೂ ಸಹಿತ ನಮ್ಮ ಅಕ್ಕನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿದ್ದೀನಿ. ಇವಾಗ ಟಿಫನೆಲ್ಲ ತಿನ್ಕೊಂಡು ಆಟೋನೂ ಸಹಿತ ಬಂತು. ಬೈಕಲ್ಲಿ ಬರ್ಬೋದಿತ್ತು, ಆದರೆ ಸ್ವಲ್ಪ ಆಟೋದಲ್ಲಾದರೆ ಸ್ವಲ್ಪ ಚೆನ್ನಾಗಿ ಕರ್ಕೊಂಡ್ಬರ್ತಾರೆ ಅಂತ ಆ ಫ್ರೆಂಡ್ ಹತ್ರನೇ ಫ್ರೆಂಡ್ ಆಟೋದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಶು ಇದ್ದಾಳಲ್ವಾ, ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಬೈಕಲ್ಲಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಯಶು ನೋಡಿ ಯಾವ ರೀತಿಯಾಗಿ ಕುಂತಿದ್ದಾಳೆ ಅಂತ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಯಶು ಇನ್ನೇನು ನಿದ್ದೆಗಣ್ಣು ಅವಳಿಗೆ. ಗಾಡೀಲಿ ಮತ್ತು ಈ ರೀತಿಯಾಗಿ ಗಾಳಿ ಬರ್ತದಲ್ಲಿ ಹೋದರೆ ಸಾಕು, ಸ್ವಲ್ಪ ಹೊತ್ತಾದರೆ ಸಾಕು ನಿದ್ದೆ ಮಾಡಿಬಿಡ್ತಾಳೆ. ಅವಳದೇನು ಟೆನ್ಷನ್ ಆಗೋದಿಲ್ಲ, ತರಲೆ ಏನು ಮಾಡೋದಿಲ್ಲ. ಆದರೆ ಸ್ವಲ್ಪ ಸ್ಕ್ಯಾನಿಂಗ್ ಮಾಡೋ ಹತ್ರಲ್ಲಿ ಒಳಗಡೆ ಸ್ವಲ್ಪ ತರಲೆ ಮಾಡ್ತಾಳೆ ಅಂತ ಭಯ ಆಗಿತ್ತು. ಸರಿ ಹಾಗೆ ತರಲೆ ಮಾಡ್ತಾಯಿದ್ಲು. ಈ ಸರಿನೂ ಸಹಿತ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ ನಾವೇ ಕರ್ಕೊಂಡು ಹೋಗ್ತಾ ಇದ್ವಿ. ಆಟೋದಲ್ಲಿ ನೋಡ್ತಿರ್ಬೋದು. ಎಲೆಕ್ಟ್ರಾನ್ ಸಿಟಿ ಹತ್ರ ಹೋಗ್ತಾ ಇದ್ವಿ. ಇನ್ನು ನಮ್ಮ ಮನೆ ಹತ್ರನೇ ಹೋಗ್ತಾ ಇದ್ದೀವಿ, ಎಲೆಕ್ಟ್ರಾನ್ ಸಿಟಿ ಹತ್ರ. ನಾವು ಚೆಕಪ್ ಮಾಡಿಸೋದು ಬಂದು ಬೊಮ್ಮನಹಳ್ಳಿಲಿ. ತುಂಬ ಚೆನ್ನಾಗಿ ಬರೀ ಲೇಡಿ ಡಾಕ್ಟ್ರೇ, ಪ್ರೆಗ್ನೆನ್ಸಿ ಅವರೇ ಚೆಕ್ ಮಾಡೋದು. ಅಲ್ಲಿ ಚೆಕ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಿರ್ಬೋದು ಫೈನಲ್ ಆಗಿ ಸ್ಕ್ಯಾನಿಂಗ್ ಮಾಡಿಸೋ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ತುಂಬ ನೀಟ್ನೆಸ್ಸಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ಕ್ಯಾನಿಂಗ್ ಮಾಡೋ ಹತ್ರ. ಇಲ್ಲೂ ಅಷ್ಟೇ ತುಂಬ ಯಾವಾಗಲೂ ಎನಿ ಟೈಮ್ ಜಾಸ್ತಿ ಜನ ಇರ್ತಾರೆ. ಬೇಗ ಬಂದರೆ ಸ್ವಲ್ಪ ಬೇಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಕ್ಟರಿಗೆ ತೋರಿಸ್ಬೋದು. ಲೇಟಾಗಿ ಬಂದರೆ ಸ್ವಲ್ಪ ಸಂಜೆ ರಿಪೋರ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಬೇಗನೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಯಶು ನೋಡಿ ಯಾವ ರೀತಿಯಾಗಿ ಅವ್ರ ಅಪ್ಪ ಜೊತೆ ತರಲೆ ಮಾಡ್ತಾ ಇದ್ದಾಳೆ ಅಂತ. ನನ್ನ ಹತ್ರ ಬರ್ತೀನಿ ಅಂದ್ಲು, ಅದಕ್ಕೆ ನಾನೇನು ಕರ್ಕೊಂಡಿಲ್ಲ. ಕೂರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅವ್ರ ಪಪ್ಪನೇ ಇಟ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಇವಾಗ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಎಲ್ಲ ಆಧಾರ್ ಕಾರ್ಡು ಮತ್ತು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಅಲ್ವಾ, ಅದೆಲ್ಲದೂ ಸಹಿತ ಕೊಟ್ಟಿದ್ದೀವಿ. ಅಮೌಂಟು ಸಹಿತ ಪೇ ಮಾಡಿದ್ವಿ. ಇನ್ನು ನನ್ನಿಂದೆ ಸ್ವಲ್ಪ 4 ಜನ ಇದ್ದಾರಂತೆ. 4 ಜನ ಆದಮೇಲೆ ನನಗೆ ಸ್ಕ್ಯಾನಿಂಗ್ ಮಾಡಿಸೋದು. ಇವಾಗಲಿಂದಲೇ ನನಗೆ ನನ್ನ ಫೇಸ್ ನೋಡ್ತಿರ್ಬೋದು, ತುಂಬ ಟೆನ್ಷನ್ ಆಗ್ತಾ ಇದೆ. ಸ್ಕ್ಯಾನಿಂಗಲ್ಲಿ ಏನು ಬರುತ್ತೋ ಏನೋ, ಮತ್ತು ಶುಗರ್ದು ಬೇರೆ ಚೆಕ್ ಮಾಡೋದಕ್ಕೆ ಹೇಳಿದ್ದಾರೆ. ಅದೆಲ್ಲ ಏನೇನು ಬರುತ್ತೋ ಅಂತ ಫುಲ್ಲು ಈ ಸರಿನಂತೂ ಸಖತ್ತು ನನಗೆ ಭಯ ಆಗ್ತಾಯಿತ್ತು. ಸುಮ್ಮನೆ ಮೇಲುಗಡೆ ಹಾಗೆ ಖುಷಿಯಿಂದ ಇದ್ದೀನಿ ಅಷ್ಟೇ.
ಒಳಗಡೆಯಿಂದ ನನಗೆ ತುಂಬ ಭಯ ಆಗ್ತಾ ಇತ್ತು ಫ್ರೆಂಡ್ಸ್. ಇನ್ನೇನು ಸ್ಕ್ಯಾನಿಂಗ್ ಮಾಡೋದಕ್ಕೆ ನಾನು ಹೋಗಬೇಕು, ಇನ್ನೊಬ್ಬರು ಇದ್ದಾರಂತೆ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನು ಬಂದಿದೆ, ರಿಪೋರ್ಟಲ್ಲಿ ನಾರ್ಮಲ್ ಆಗಿದೆಯಾ ಮಗು, ಮತ್ತು ನನಗೆ ಶುಗರ್ ಇದೆಯಾ ಇಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಯಶಿಗೆ ಸ್ವಲ್ಪ ನಾನು ಊಟಕ್ಕೆ ಅಂತ ಸ್ವಲ್ಪ ಅವಾಗವಾಗ ಏನಾದ್ರು ಕೇಳ್ತಾಳೆ ಅಂತ ಅವಳಿಗೆ ಸ್ವಲ್ಪ ಪಲಾವನ್ನು ಹಾಕೊಂಬಂದಿದ್ದೆ. ಬೆಳಗ್ಗೆ ಅಷ್ಟೊಂದು ಜಾಸ್ತಿ ತಿಂದಿಲ್ಲ, ಅವಳು ಏನಾದ್ರು ಕೇಳ್ತಾಳೆ ಅಂತ ಪಲಾವನ್ನು ಹಾಕೊಂಬಂದಿದ್ದೀನಿ. ಅವ್ರ ಪಕ್ಕ ಆಲ್ರೆಡಿ ಜ್ಯೂಸು ಕುಡಿ ಅದೆಲ್ಲ ಹಠ ಮಾಡ್ತಾಳೆ ಅಂತ ತಂದು ಇಟ್ಟಿದ್ರು. ಫಸ್ಟ್ ಟಿಫನ್ ತಿನ್ನಿಸ್ಬಿಟ್ಟೆ, ಆಮೇಲೆ ತಿನ್ಕೊಂಡು ನಿಧಾನ ಕೂತ್ಕೋತಾಳೆ ಅಂತ ಇಲ್ಲಿ ನಾನು ಈ ರೀತಿಯಾಗಿ ಶಿಗೆ ಅವರಪ್ಪ ಟಿಫನ್ ತಿನ್ನಿಸ್ತಾ ಇದ್ದಾರೆ. ಸ್ಲಿಪ್ಪು ನೋಡ್ತಿರ್ಬೋದು, ನನ್ನ ಹಸ್ಬೆಂಡು ಪಾಪ ವಿಡಿಯೋ ಮಾಡ್ಕೊಂಡಿದ್ದಾರೆ, ನಾನು ನೋಡಿಲ್ಲ. ಸ್ಲಿಪ್ಪು ಈ ರೀತಿಯಾಗಿದೆ ಫ್ರೆಂಡ್ಸ್. ಸ್ಲಿಪ್ಪು ಸ್ಕ್ಯಾನಿಂಗ್ ರಿಪೋರ್ಟ್ ಬರೆಸ್ಕೊಟ್ಟಿದ್ದಾರೆ, ಮತ್ತು ಎಷ್ಟಾಗುತ್ತೆ ಅಂತಲೂ ಸಹಿತ ಸ್ಕ್ಯಾನಿಂಗ್ ಸ್ಲಿಪ್ಪನ್ನು ಸಹಿತ ಕೊಟ್ಟಿದ್ದಾರೆ. ಇನ್ನೇನು ಹೋಗಬೇಕು, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತೀನಿ, ಗೊತ್ತಾಗುತ್ತೆ. ಬನ್ನಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿದೆ, ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಎಷ್ಟೋ ಜನ ಕೇಳ್ತಾ ಇದ್ರಿ, ಸಿಸ್ಟರ್ ಪ್ಲೀಸ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಾದ್ಮೇಲೆ ನನಗೆ ತೋರಿಸಿ ಅಂತ ಹೇಳ್ತಾ ಇದ್ರಿ, ಮಗು ಹೇಗಿದೆ ಏನು ಅಂತ ಹೇಳ್ತಾ ಇದ್ರಿ ಫ್ರೆಂಡ್ಸ್. ಮತ್ತು ನನಗೆ ಹೋಗ್ಬೇಕಾದ್ರೆ ತುಂಬ ಭಯ ಆಗ್ತಾಯಿತ್ತು. ಯಾಕೆ ಅಂತಂದರೆ ಶುಗರ್ ಟೆಸ್ಟ್ ಮಾಡೋದಕ್ಕೆ ಹೇಳ್ಸಿದ್ರಲ್ವಾ, ಇಷ್ಟು ದಿನ ಶುಗರ್ ಟೆಸ್ಟ್ ಮಾಡೋದಕ್ಕೆ ಹೇಳಿರಲಿಲ್ಲ. ಆದರೆ ಶುಗರ್ ಟೆಸ್ಟ್ ಮಾಡೋದಕ್ಕೆ ಫಸ್ಟು ಸ್ಟಾರ್ಟಿಂಗ್ 1 ಮಂತ್ ನಾನು ಸ್ಟಾರ್ಟಿಂಗ್ ಸ್ಕ್ಯಾನಿಂಗ್ ಹೋಗಿದ್ನಲ್ಲ ಅವಾಗ ಹೇಳಿದರು. ಇವಾಗ ಸಡನ್ನಾಗಿ ಶುಗರ್ ಟೆಸ್ಟ್ ಮಾಡೋದಕ್ಕೆ ಹೇಳಿದರು. ನನಗೆ ಸುಸ್ತಾಗ್ತೈತೆ ಮತ್ತು ಜಾಸ್ತಿ ಸುಸ್ತಾಗ್ತೈತೆ ಅಂತ ಅಂದಿದ್ದಕ್ಕೆ ಅವರು ಶುಗರ್ ಟೆಸ್ಟ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ಈ ಸರಿ ಹೋಗ್ಬೇಕಾದ್ರೆ ಸ್ಕ್ಯಾನಿಂಗ್ದೇನು ಭಯ ಆಗ್ತಾ ಇರಲಿಲ್ಲ. ಆದರೆ ಶುಗರ್ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ರಲ್ವ, ಶುಗರು ಎಲ್ಲಿ ಬಂದಿರುತ್ತೆ ನನಗೆ ಅಂತ ಭಯ ಆಗಿತ್ತು. ಶುಗರು ಬಂದಿರೋರ್ಗಂತೂ ಪಾಪ ಅವ್ರು ಕಷ್ಟಪಡೋದು ನೋಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ನಮ್ಮಮ್ಮ ಅಂತಲೇ ಹೇಳ್ಬೋದು. ನಮ್ಮಮ್ಮಗೂ ಶುಗರ್ ಐತೆ, ಪಾಪ ಅವ್ರಿಗೆ ಎನಿ ಟೈಮ್ ಮುದ್ದೆ ಚಪಾತಿ ಆ ರೀತಿ ಇರಬೇಕು, ರೈಸ್ ಜಾಸ್ತಿ ತಿನ್ನೋ ಆಗಿಲ್ಲ. ಅದೊಂದು ನನಗೆ ಭಯ ಆಗಿಬಿಟ್ಟಿತ್ತು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂದರೆ ಏನು ಮಾಡೋದಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಶುಗರ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ದಾಗ ನನಗೆ ಶುಗರ್ ಏನೂ ಬಂದಿಲ್ಲ ಫ್ರೆಂಡ್ಸ್. ಆ ಶುಗರ್ ರಿಪೋರ್ಟ್ ಬಂದಿದ್ದಾದಮೇಲೆ ಶುಗರ್ ಏನೂ ಇಲ್ಲ, ನಿಲ್ಲಂತಲೇ ಇದೆ, ಏನೂ ಬಂದಿಲ್ಲ ಸದ್ಯ. ಅದೊಂದು ನೋಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ಯಾಕೋ ಈ ಟೈಮು ಮನಸ್ಸಿಗೆ ಅನ್ನೋದು ಶುಗರ್ ಐತೆ ಅಂತ, ಆದರೆ ಶುಗರ್ ಇರಲಿಲ್ಲ. ಈಗಿನ ಕಾಲದಲ್ಲಂತೂ ಚಿಕ್ಕ ಮಕ್ಕಳಿಂದಲೂ ಶುಗರ್ ಬರ್ತಾ ಇರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಶುಗರ್ ಎಲ್ಲಿ ಬಂದುಬಿಡುತ್ತೋ. ಬರೀ ಮುದ್ದೆನೇ ಚಪಾತಿನೇ ತಿನ್ಕೊಂಡಿರಬೇಕು, ಜಾಸ್ತಿ ಏನು ಸ್ವೀಟ್ ಐಟಮು ಅದೆಲ್ಲ ತಿನ್ನೋ ಆಗಿಲ್ಲ ಅಂತ ನಾನು ಒಂದು ಕಡೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದೆ. ಇವಾಗ ಸದ್ಯ ಏನೂ ಇಲ್ಲ. ಇವಾಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ತಂದಿದ್ದೀನಿ, ಮತ್ತು ಏನು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಮಗು ಹೇಗಿದೆ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ಈ ಸರಿ ಸ್ಕ್ಯಾನಿಂಗ್ ಮಾಡಿಸಿದ್ದು ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು. ರಿಪೋರ್ಟಿಂಗ್ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಇದು ನಂದು 3ನೇ ಸ್ಕ್ಯಾನಿಂಗ್ ಬಂದು 5.5 ಮಂತ್ ಆಗ್ತಾ ಬರ್ತಾ ಇದೆ. ಇವಾಗ ನನಗೆ ಸ್ಕ್ಯಾನಿಂಗ್ ಕೊಟ್ಟಿದ್ದರು, ಅದಕ್ಕೆ ಸ್ಕ್ಯಾನಿಂಗ್ ರಿಪೋರ್ಟು ಸಹಿತ ಬಂದಿದೆ. ಕೇಳ್ತಾ ಇದ್ರಿ ಎಷ್ಟು ತಿಂಗಳಿಗೆ ಹೋಗ್ತೀರಾ ಸ್ಕ್ಯಾನಿಂಗ್ಗೆ ಅಂತ. ನಂದು 5 ಮಂತ್ ಕಂಪ್ಲೀಟ್ ಆಗಿ 5.5 ಮಂತು 6 ಮಂತಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಅವ್ರು ಯಾವಾಗ ಹೇಳ್ತಾರೆ ಯಾವಾಗ ನಾವು ಸ್ಕ್ಯಾನಿಂಗ್ ಹೋಗಬೇಕಾಗುತ್ತೆ. ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ. ಪಾಪು ಎಲ್ಲ ತೋರಿಸಿದ್ರು ಸಿಸ್ಟಮಲ್ಲಿ, ತುಂಬ ಚೆನ್ನಾಗಿದೆ. ಪಾಪು ಓಡಾಡೋದು ಅದೆಲ್ಲದು ಸಹಿತ ತೋರಿಸಿದ್ರು, ತುಂಬ ಚೆನ್ನಾಗಿದೆ ಅಂತಲೂ ಸಹಿತ ಹೇಳಿದರು ಫ್ರೆಂಡ್ಸ್. ಆದರೆ ಒಂದು ಬೇಜಾರು ವಿಷಯ ಅಂತಲೇ ಹೇಳ್ಬೋದು. ಹೇಳ್ತೀನಿ ನಿಮಗೆ ಏನು ಅಂತ. ಫಸ್ಟು ನನ್ನ ಪಾಪು ಹೇಗಿದೆ ಈ ಮಂತಲ್ಲಿ ಅಂತ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟು ಪಾಪು ಇಲ್ಲಿದೆ, ಕಾಣಿಸ್ತಿದೆಯಲ್ವ ನಿಮಗೆ, ಇದು ಹೆಡ್ ಅಂತೆ. ಅವರೇ ಹೇಳಿದರು ಇದು ಹೆಡ್ಡು, ಪಾಪು ಕಣ್ಣು, ಲಿಪ್ಪು, ಮೂಗು ಎಲ್ಲ ಚೆನ್ನಾಗಿ ಬಂದಿದೆ, ನಾರ್ಮಲಾಗಿ ಚೆನ್ನಾಗಿ ಮಗು ಆ್ಯಕ್ಟಿವಾಗಿ ಚೆನ್ನಾಗಿದೆ ಅಂತಲೇ ಹೇಳಿದರು. ನಿಮಗೂ ಸಹಿತ ತೋರಿಸ್ತೀನಿ ನೋಡಿ. ಪಾಪು ಬಂದಿದ್ದು ಈ ರೀತಿಯಾಗಿ ಪಾಪುದು ಸ್ಕ್ಯಾನಿಂಗನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದಲ್ವ ನೀವು, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಕ್ಕಿಂತ ಸಿಸ್ಟಮಲ್ಲಿ ನಮಗೆ ತೋರಿಸ್ತಾರಲ್ವ, ಅದು ತುಂಬ ಚೆನ್ನಾಗಿ ಝೂಮ್ ಮಾಡಿ ಎಲ್ಲ ಚೆನ್ನಾಗಿ ತೋರಿಸ್ತಾರೆ. ಪಾಪು ಹಾರ್ಟು ನೋಡಿ, ಹಾರ್ಟನ್ನು ಸಹಿತ ನೋಡಿ ಅಂತ ತೋರಿಸ್ತಾರೆ. ಅದಂತೂ ತುಂಬ ಖುಷಿಯಾಗುತ್ತೆ. ಪಾಪು ಹಾರ್ಟು ಪುಟಾಣಿ ಹಾರ್ಟು ಅದೆಲ್ಲ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ. ಇದು ಬಂದು ಹಾರ್ಟ್ ಬೀಟ್ ರೇಟು ಈ ರೀತಿಯಾಗಿ ತೋರಿಸ್ತಾರೆ. ಸೈಡಲ್ಲೆಲ್ಲ ಏನೇನೋ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು ಅವ್ರಿಗೆ ಗೊತ್ತಾಗುತ್ತೆ, ನನಗೇನು ಗೊತ್ತಿಲ್ಲ. GN, PRF, VF, P ಅವೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಜೆನ್ನು ಮತ್ತು ಪಾಪು 14.0 ಸೆಂಟಿಮೀಟರ್, ಅದೇನೋ ಎಷ್ಟೆಷ್ಟು ಸೆಂಟಿಮೀಟರ್ ಇದೆ ಅಂತ ಎಲ್ಲ ಕೊಟ್ಟಿರ್ತಾರೆ. ಇದು ಬಂದು ಪಾಪುದು ಹಾರ್ಟ್ ಬೀಟ್ ರೇಟಿಂದು ಈ ರೀತಿಯಾಗಿ ಸ್ಕ್ಯಾನಿಂಗ್ ಬಂದಿದೆ. ಇದು ಅಷ್ಟೇ ನೋಡಿ.
ನಾನು ಹೊಟ್ಟೆ ಕೆಳಗೆ ಭಾಗದ್ದು ಸ್ಕ್ಯಾನಿಂಗನ್ನು ಮಾಡಿದರು. ಇದು ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟು ಈ ರೀತಿಯಾಗಿದೆ. ಪಿಕ್ಚರ್ ಈ ರೀತಿಯಾಗಿದೆ ನೋಡಿ. ಇದು ಹೆಡ್ಡು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹೆಡ್ಡು, ಹೊಟ್ಟೆ ಭಾಗ ಅದೆಲ್ಲ ತೋರಿಸಿದ್ರು. ಈ ರೀತಿಯಾಗಿದೆ ಸ್ಕ್ಯಾನಿಂಗ್. ಈ ರೀತಿಯಾಗಿ ಪಿಕ್ಚರನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಂದೊಂದು ಸರಿ 3 ಕೊಡ್ತಾರೆ, ಒಂದೊಂದು ಸರಿ 4 ಕೊಡ್ತಾರೆ. ನನಗೆ ಪ್ರತಿ ಸರಿನೂ ಸಹಿತ ನೋಡಿ ಫಸ್ಟ್ ಸ್ಕ್ಯಾನಿಂಗಲ್ಲಿ 3 ಕೊಟ್ಟಿದ್ದರು. ಇವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಸ್ಕ್ಯಾನಿಂಗಲ್ಲೂ ಸಹಿತ 3 ಕೊಟ್ಟಿದ್ರು. ಇದು ನೋಡಿ ಬೇಬಿ ಹೆಡ್ಡು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಫುಲ್ಲು ಝೂಮ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿದೆ. ಈ ಸೈಡಿನ ಅಷ್ಟೇ ಸ್ವಲ್ಪ 4 ಕೊಟ್ಟಿದ್ದಾರೆ. ನಂದು ಹೊಟ್ಟೆ ಕೆಳಭಾಗ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಈ ರೀತಿಯಾಗಿತ್ತು ಫ್ರೆಂಡ್ಸ್. ಮತ್ತು ನಿಮಗೆ ಹೇಳ್ತೀನಿ ಪಾಪುದು ಎಷ್ಟು ಇದಿತ್ತು, ಬಾಡಿ ಮೂಮೆಂಟ್ ಯಾವ ರೀತಿಯಾಗಿದೆ, ನಾರ್ಮಲ್ ಇದೆಯಾ ಇಲ್ವಾ, ಮತ್ತು ಹಾರ್ಟ್ ಬೀಟ್ ಎಷ್ಟೋ ಜನ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ನಿಮ್ಮ ಹಾರ್ಟ್ ಬೀಟು ಸಹಿತ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಕೇಳಿದ್ರಿ ಮುಂಚೆಲೇ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ನೀವು ಮಾಡಿಸ್ಕೊಂಬಂದಾಗ ಪಾಪು ಹಾರ್ಟ್ ಬೀಟ್ಸ್ ಹೇಳಿ ಅಂತ. ಇದು ಫಸ್ಟಿಗೆ ಫೆಟಲ್ ಮೆಜರ್ಮೆಂಟ್ ಅಂತ ಬಂದ್ಬಿಟ್ಟು BPD 48 mm ಇದೆ, HC 191 mm ಇದೆ, AC 158 mm ಇದೆ, FL 34 mm ಇದೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ವೆಲ್ಸಿನ್ 144 ಬೀಟ್ಸ್ ಇದೆ ಫ್ರೆಂಡ್ಸ್. ನನ್ನ ಪಾಪುದು ಹಾರ್ಟ್ ಬೀಟ್ಸ್ ಬಂದ್ಬಿಟ್ಟು 144 ಹಾರ್ಟ್ ಬೀಟ್ಸ್ ಇದೆ. ಅದು ರೆಗ್ಯುಲರ್ ಆ್ಯಂಡ್ ನಾರ್ಮಲ್ ಅಂತಲೇ ಇದೆ ನೋಡಿ. ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ. ಪಾಪುದು ಹಾರ್ಟ್ ಬೀಟು ಏನು ಅಂಥದ್ದೇನು ತೊಂದರೆ ಇಲ್ಲ. ಸರಿ ಸ್ಕ್ಯಾನಿಂಗಲ್ಲೂ ಅಷ್ಟೇ ಪಾಪು ಹಾರ್ಟ್ ಬೀಟ್ ಬಂದ್ಬಿಟ್ಟು 144 ಇತ್ತು. ಈ ಸೈಡ್ನೂ ಅಷ್ಟೇ 144 ಇದೆ. ಯಶುದ್ರಲ್ಲಾದರೆ ಸೇಮ್ ಬರ್ತಾ ಇರಲಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿತ್ತು. ಇದರಲ್ಲಾದರೆ ಸೇಮ್ ಬರ್ತಾನೇ ಇದೆ ನೋಡಿ. ಸರಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತೋರಿಸ್ತೀನಿ ನಿಮಗೆ, ನೋಡ್ತಿರ್ಬೋದು. ಸರಿ ಸ್ಕ್ಯಾನಿಂಗಲ್ಲೂ ಅಷ್ಟೇ 144 ಹಾರ್ಟ್ ಬೀಟ್ಸ್ ಇದೆ. ಸೆಕೆಂಡ್ ಸ್ಕ್ಯಾನಿಂಗಲ್ಲಿ, ಫಸ್ಟ್ ಸ್ಕ್ಯಾನಿಂಗಲ್ಲಿ 146 ಇರ್ಬೋದು ಅಂದ್ಕೋತೀನಿ. ಫಸ್ಟ್ ಸ್ಕ್ಯಾನಿಂಗಲ್ಲಿ 146 ಇತ್ತು ಫ್ರೆಂಡ್ಸ್. ಈ ಸರಿ 144 ಬಂದಿದೆ, ಸೇಮ್ ಇದೆ ನೋಡಿ. ಹಾರ್ಟ್ ಬೀಟ್ಸ್ ಬಂದ್ಬಿಟ್ಟು 144 ಹಾರ್ಟ್ ಬೀಟ್ಸ್ ಇದೆ, 144 ಹಾರ್ಟ್ ಬೀಟ್ಸ್ ಇದೆ. ಫೆಟಲ್ ಬಾಡಿ ಮೂವ್ಮೆಂಟ್ ವೆಲ್ಸಿನ್ ನಾರ್ಮಲ್ ಅಂತಲೇ ಇದೆ ಫ್ರೆಂಡ್ಸ್. ಮಗುದು ಬಾಡಿ ಮೂವ್ಮೆಂಟು ಎಲ್ಲ ನಾರ್ಮಲ್ ಇದೆ. ಮತ್ತು ಪ್ಲಾಸೆಂಟಾ ಕೇಳ್ತಾ ಇದ್ರಿ, ಈ ಸರಿ ಪ್ಲಾಸೆಂಟಾ ಕೊಟ್ಟಿದ್ದಾರೆ. ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆ ಇವತ್ತು ಉತ್ತರ ಕೊಡ್ತೀನಿ. ಪ್ಲಾಸೆಂಟಾ ಬಂದ್ಬಿಟ್ಟು ಆಂಟೀರಿಯರ್ ಮೈಂಡ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಸಿಗ್ಮೆಂಟು ನೋಡಿ, ಪ್ಲಾಸೆಂಟಾ ಬಂದು ಆಂಟೀರಿಯರೇ ಇದೆ. ಮತ್ತು ಮಗು ವೆಯ್ಟ್ ತೋರಿಸ್ಬಿಡ್ತೀನಿ. ಮಗು ವೆಯ್ಟ್ ಈ ಸರಿ ಇದು ನೋಡಿ ನನಗೆ ಸ್ವಲ್ಪ ಭಯ ಆಯಿತು ಅಂತಲೇ ಹೇಳ್ಬೋದು. ಪಾಪದು ಫಸ್ಟ್ ವೀಕಲ್ಲಿ ಸ್ವಲ್ಪ ಕಡಿಮೆ ಇದೆ. ಮಗು ವೆಯ್ಟ್ ಬಂದು ನಾರ್ಮಲಾಗಿತ್ತು ಅಲ್ವಾ, ಅದಕ್ಕಿಂತ ಸ್ವಲ್ಪ ಒಂದು 100 ಗ್ರಾಮ್ ಏನೋ ಕಡಿಮೆ ಇದೆಯಂತೆ ನೋಡಿ. 395 ಹತ್ತತ್ರ 400 ಗ್ರಾಮ್ ಇದೆ ಮಗು. ನಾರ್ಮಲ್ ಜನ್ರೇಷನಲ್ ಏಜ್ ಅಂತಲೂ ಸಹಿತ ಕೊಟ್ಟಿದ್ದಾರೆ. ನಾರ್ಮಲಾಗಿದೆ ಜನ್ರೇಷನಲ್ ಏಜ್. ಆದರೆ ಡಾಕ್ಟರ್ ಹೇಳಿದ್ದು ಬಂದ್ಬಿಟ್ಟು ಒಂದು 100 ಗ್ರಾಮ್ ಸ್ವಲ್ಪ ಜಾಸ್ತಿ ಇರಬೇಕಿತ್ತು, 500 ಗ್ರಾಮ್ ಇರಬೇಕಿತ್ತು. ಇವಾಗ 400 ಗ್ರಾಮ್ ಇದೆ ಅಲ್ವಾ, 500 ಗ್ರಾಮ್ ಇರಬೇಕಿತ್ತು ಮಿನಿಮಮ್ ಅಂತ ಹೇಳಿದ್ರು ನೋಡಿ. ಫಸ್ಟ್ ವೀಕಲ್ಲೇ ಮಗುದು ವೆಯ್ಟ್ ಬಂದು 400 ಗ್ರಾಮ್, ಹತ್ತತ್ರ 5 ಗ್ರಾಮ್ ಕಡಿಮೆ 400 ಗ್ರಾಮ್ ಇದೆ. ಇಷ್ಟು ನನ್ನ ಪಾಪುದು ಈ ಒಂದು 5.5 ಮಂತಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟೋ ಜನ ಕಾಯ್ತಾ ಇದ್ರಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟನ್ನು ನೋಡೋದಕ್ಕೆ. ಈ ರೀತಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಫ್ರೆಂಡ್ಸ್. ಯಾರೆಲ್ಲ ಕೇಳಿದ್ರಿ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ. ಸ್ಕ್ಯಾನಿಂಗ್ ಈ ರೀತಿಯಾಗಿದೆ. ಪಾಪು ಹಾರ್ಟ್ ಬೀಟ್ಸು ಸಹಿತ ಈ ಸೈಡ್ನೂ ಸಹಿತ 144 ಇದೆ. ಮತ್ತು ಪ್ರೆಗ್ನೆನ್ಸಿ ಇರೋರು ಕೇಳ್ತಾ ಇರ್ತೀರ ಮಗು ವೆಯ್ಟ್ ಈ ಸರಿ ಎಷ್ಟಿದೆ ಹೇಳಿ ಅಂತ. ಮಗುದು 400 ಗ್ರಾಮ್ ಇದೆ. ನಿಮ್ದು ಎಷ್ಟಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. 6 ಮಂತಿಗೆ ಬಂದಾಗ ನಂದು 400 ಗ್ರಾಮ್ ಇದೆ. 100 ಗ್ರಾಮ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಂತೆ ನಾರ್ಮಲ್ ಬರೋದಕ್ಕೆ ಈ ಸರಿ. ಅದಕ್ಕೆ ಎಲ್ಲ ಫುಡ್ಡು ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಬೈಕೊಂಡು ಬಂದಿದ್ದಾರೆ. ಚೆನ್ನಾಗಿ ತಿನ್ನಬೇಕು, ಏನೂ ಟೆನ್ಷನ್ ತೊಗೋಬಾರ್ದು, ಎಲ್ಲ ಚೆನ್ನಾಗಿ ಏನೇನು ಬೇಕು ಅದೆಲ್ಲ ತಂದುಕೊಡ್ತೀನಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದೇ ಈ ಸರಿ ಪಕ್ಕ ನೆಕ್ಸ್ಟ್ ಟೈಮ್ ಆಗೋ ಹೊತ್ತಿಗೆ ಕರೆಕ್ಟಾಗಿ ನಾರ್ಮಲ್ಲು ವೆಯ್ಟ್ ಬರೋಂಗೆ ಮಗುದು ಮಾಡ್ಕೋಬೇಕು. ಆದರೆ ಮಗುಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ನಾರ್ಮಲಾಗಿ ಆ್ಯಕ್ಟಿವಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ ಫ್ರೆಂಡ್ಸ್. ಅದೊಂದು ತುಂಬ ಖುಷಿ ಆಯಿತು ನನಗೆ. ಈ ರೀತಿಯಾಗಿದೆ. ಮತ್ತು ಕೇಳ್ತಾ ಇರ್ತೀರ ಪ್ರೆಗ್ನೆನ್ಸಿ ಹುಡುಗ ಪಾಪ ಟ್ಯಾಬ್ಲೆಟ್ಸ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಮತ್ತು ಪೌಡರ್ಸ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ. ನನಗೆ ಕೊಟ್ಟಿರೋದು ಬಂದು ತೋರಿಸ್ತೀನಿ ಫ್ರೆಂಡ್ಸ್, ಒಂದು ನಿಮಿಷ ಫ್ರೆಂಡ್ಸ್. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಟ್ಯಾಬ್ಲೆಟ್ಸು ಪೌಡರು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಈ ಸರಿ 3 ಟೈಮ್ ಏನು ಕೊಟ್ಟಿಲ್ಲ, 2 ಟೈಮ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಇದು ನೈಟ್ ನುಂಗೋದು
ಅದೇ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ. ನನಗೆ ಬ್ಲಡ್ ಕರೆಕ್ಟಾಗೇನೋ ಇದೆ. ಇದು ನೈಟ್ ನುಂಗೋದು. ಇದು ಅಷ್ಟೇ ಮಗು ಹೆಲ್ದಿಯಾಗಿ ಚೆನ್ನಾಗಾಗೋದಕ್ಕೆ ಈ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ. 30 ಮತ್ತು 30 ಇದು ಮಧ್ಯಾಹ್ನ ಊಟ ಆದಮೇಲೆ, ಇದು ರಾತ್ರಿ ಊಟ ಆದಮೇಲೆ ನುಂಗೋದಕ್ಕೆ ಕೊಟ್ಟಿದ್ದಾರೆ. ಮಂತ್ಲಿ ಇಲ್ಲ 2 ಮಂತ್ಲಿಗೆ ನನಗೆ ಪೌಡ್ರ್ ಇದೆ ಅಂದರೆ ಬರ್ಕೊಡೋದಿಲ್ಲ, ಪೌಡ್ರ್ ಇಲ್ಲ ಅಂದರೆ ಖಾಲಿ ಆಗಿದೆ ಅಂದರೆ ಬರ್ಕೊಡ್ತಾರೆ. ಆದರೆ ಒಂದೇ ಥರ ಬರ್ಕೊಡೋದಿಲ್ಲ, ಬೇರೆ ಬೇರೆ ಥರದ್ದು ಡ್ರೈ ಫ್ರೂಟ್ಸಿಂದು ಬರ್ಕೊಡ್ತಾರೆ. ನೋಡಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸಿಂದು ಪೌಡರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಪ್ರೆಗ್ನೆನ್ಸಿಯವರು ಇದ್ದರೆ ಡಾಕ್ಟರ್ ಏನೂ ಬರ್ಕೊಟ್ಟಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಈ ಒಂದು ಪೌಡರನ್ನು ತೊಗೊಳ್ಬೋದು. ಮಗು ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಈ ಒಂದು ಪೌಡರನ್ನು ಕೊಟ್ಟಿದ್ದಾರೆ. ಆದರೆ ಇದು ರೇಟ್ ಬಂದುಬಿಟ್ಟು ಕೇಳ್ತೀರಾ ನೀವು, 410 ಇದೆ. ಇದು ರೇಟ್ ಬಂದು 410 ಇದೆ, 400 ಅಂತ ಅಂದ್ಕೊಳ್ಳಿ. ನೋಡಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮೆಡಿಕಲ್ ಸ್ಟೋರಲ್ಲೆಲ್ಲ ಕೇಳಿದರೆ ಕೊಡ್ತಾರೆ. ಇನ್ನೊಂದು ಥರದ್ದು ಪೌಡರನ್ನು ಸಹಿತ ಕೊಟ್ಟಿದ್ದಾರೆ. ಇದು ಯಶುಗೂ ಸಹಿತ ಕೊಟ್ಟಿದ್ದರು, ಯಶು ಪ್ರೆಗ್ನೆನ್ಸಿಲಿ ಇದ್ದಾಗಲೂ ಸಹಿತ. ಇದು ತುಂಬ ಎನರ್ಜಿ ಬರೋದಕ್ಕೆ ಮತ್ತು ಇಂಪ್ರೂವ್ ಆಗೋದಕ್ಕೆ, ಮಗು ಇಂಪ್ರೂವ್ ಆಗೋದಕ್ಕೆ ಕೊಟ್ಟಿದ್ದಾರೆ. ಇದು ನೀವು ಡಾಕ್ಟರನ್ನು ನೀವು ಕೇಳಿ ತೊಗೋಬೋದು ಫ್ರೆಂಡ್ಸ್. ಅದು ಬೇಕಾದ್ರೆ ನೀವು ಪ್ರೋಟೀನ್ ಪೌಡರ್ ತೊಗೊಳ್ಳಿ, ಇದು ನೀವು ಡಾಕ್ಟರನ್ನ ಕೇಳಿ ತೊಗೊಳ್ಬೇಕಾಗುತ್ತೆ. ನನಗೆ ಮಗು ಯಾವ ರೀತಿಯಾಗಿದೆ, ನಾನು ಯಾವ ರೀತಿಯಾಗಿದೆ ಅಂತ ನೋಡಿ ಅವರು ಪೌಡರ್ ಕೊಟ್ಟಿರೋದು. ಇದು ಫುಲ್ ಪ್ಯಾಕೆಟಲ್ಲಿ ಬರುತ್ತೆ. ನೋಡಿ ಈ ರೀತಿಯಾಗಿ ಪ್ಯಾಕೆಟಲ್ಲಿ ಬರುತ್ತೆ. 130 ಪ್ಯಾಕೆಟ್ ಇದೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಗ್ಲುಕೋಸ್ ಥರ ಕುಡ್ದಂಗೆ ಆಗುತ್ತೆ. ಚೆನ್ನಾಗಿದೆ. ಗ್ಲುಕೋಸ್ ಜ್ಯೂಸ್ ಥರ ಇದೆ. ಒಂಥರ ರಸ್ನ ಪ್ಯಾಕೆಟ್ ಬರುತ್ತಲ್ವ, ಅದೇ ಥರ ಫ್ಲೇವರಲ್ಲಿ ಸ್ವಲ್ಪ ಕಹಿ ಕಹಿ ಬರುತ್ತೆ. ಟ್ಯಾಬ್ಲೆಟ್ಸ್ ಏನೋ ಹಾಕಿರಬೇಕು, ಸ್ವಲ್ಪ ಕಹಿ ಕಹಿ ಥರ ಬರುತ್ತೆ. ಈ ರೀತಿಯಾಗಿ ದಿನ ನೀರಿಗೆ ಹಾಕ್ಕೊಂಡು ಒಂದೊಂದು ಪ್ಯಾಕೆಟ್ ಕುಡಿಯೋದು. ಇದು ಬೆಳಗ್ಗೆ ಹೊತ್ತು ಹಾಲ್ಗೆ ಹಾಕೊಂಡು ಕುಡಿಯೋದು. ಇದು ಊಟ ಆದ ನಂತರ ಟ್ಯಾಬ್ಲೆಟ್ಸ್ ನಿಂತೀವಲ್ವ, ಸ್ವಲ್ಪ ಹೊತ್ತು ಬಿಟ್ಕೊಂಡು, ಹಾಫ್ ಆನ್ ಅವರ್ ಬಿಟ್ಕೊಂಡು ಸ್ವಲ್ಪ ಗ್ಲಾಸಿಗೆ ಸ್ವಲ್ಪ ತಣ್ಣೀರಿಗೆ ಈ ರೀತಿಯಾಗಿ ಇದನ್ನು ಪೌಡರನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದೆಲ್ಲನೂ ಸಹಿತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಸರಿನೇ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಪೌಡರ್ಸು ಮತ್ತು ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಲ್ವಾ, ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ರೇಟ್ ಬಂದುಬಿಟ್ಟು ನೀವೇನು ತಗೊಳ್ಳೋಕ್ಕೇನು ಹೋಗಬೇಡಿ ಫ್ರೆಂಡ್ಸ್. ನೀವು ಡಾಕ್ಟರ್ ಕೇಳಿ ಪ್ರೆಗ್ನೆನ್ಸಿ ಇದ್ದರೆ ತೊಗೊಳ್ಬೋದು. ಇದು 1 ಪ್ಯಾಕೆಟು 54 ರುಪೀಸು. ಇದು ನೋಡಿ 1 ಪ್ಯಾಕೆಟ್ 54 ರುಪೀಸ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಬಂದು ಯೂರಿನ್ ಟೆಸ್ಟ್ ಮತ್ತು ಹಿಮೋಗ್ಲೋಬಿನ್ ಅದೆಲ್ಲ ಚೆಕ್ ಮಾಡಿರೋದ್ರಿಂದ 1710 ಆಯಿತು. 1710 ಆಗಿದೆ. 3910 ರುಪೀಸ್ ಆಯಿತು ಇದಕ್ಕೆ. ಮತ್ತು ನಾವು ಆಟೋದಲ್ಲೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಅದು ಅಮೌಂಟೆಲ್ಲ ಕಟ್ಟಿರ್ತಾರೆ, ಅದು ಎಕ್ಸ್ಟ್ರಾ ಚಾರ್ಜರ್ ಕಟ್ಟಿರ್ತಾರೆ. ನಮಗೆ ಟೋಟಲಾಗಿ ಈ ಸರಿ ಒಂದು 4500 ಏನೋ ಬೇಕಾಯಿತು. ಅಷ್ಟು ಖರ್ಚಾಯಿತು ಅಂತಲೇ ಹೇಳ್ಬೋದು. ಆಟೋಗೆಲ್ಲ ಹೋಗಿದ್ವಿ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಖರ್ಚಾಗಿದೆ. ಬೈಕಲ್ಲೇನು ಹೋಗಲಿಲ್ಲ, ಎಷ್ಟು ಕರ್ಕೊಂಡು ಆಟೋದಲ್ಲೇ ಹೋಗಿದ್ವಿ ಫ್ರೆಂಡ್ಸ್. ಇಷ್ಟೇ ನನ್ನ ಒಂದು ಇವತ್ತಿನ ಸ್ಕ್ಯಾನಿಂಗ್ ರಿಪೋರ್ಟ್ ಈ ರೀತಿಯಾಗಿತ್ತು. ಆದರೆ ಸ್ವಲ್ಪ ಬೇಜಾರಾಯಿತು, ಒಂದು ಕಡೆ ಹ್ಯಾಪಿ ಆಯಿತು. ನಂದು ಶುಗರ್ ಯಾವುದೇ ರೀತಿಯ ಶುಗರ್ ಇಲ್ಲ, ಕರೆಕ್ಟಾಗಿ ಶುಗರ್ ಇಲ್ದಂಗೆ ಕರೆಕ್ಟಾಗಿದೆ ಅಂತಲೇ ಅನ್ನಿಸ್ತು. ಅದೊಂದು ಹ್ಯಾಪಿ ವಿಷಯ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಜಾರಂದರೆ ಮಗು ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ, ಅದು ಸ್ವಲ್ಪ ಬೇಜಾರಾಯಿತು. ಈ ಸರಿ ಅಷ್ಟೇ 100 ಗ್ರಾಮ್ ಕಡಿಮೆ ಇದೆ. ಈ ವೀಕಿಗೆ ಮಾತ್ರ 100 ಗ್ರಾಮ್ ಕಡಿಮೆ ಇದೆ. ನೋಡೋಣ ನೆಕ್ಸ್ಟ್ ಮಂತಿಗೆ ಹೋದಾಗ ಯಾವ ರೀತಿಯಾಗಿರುತ್ತೆ, ಮಗದು ಹಾರ್ಟ್ ಬೀಟ್ ರೇಟ್ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮ ಜೊತೆ ಸಹಿತ ಖಂಡಿತವಾಗಿಯೂ ಹಂಚ್ಕೋತೀನಿ. ಇವತ್ತಿಗೆ ಸದ್ಯಕ್ಕೆ ನಾನು ಈ ರೀತಿಯಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಮತ್ತು ಏನಾದ್ರು ಮಗು ವೆಯ್ಟು ನಿಮ್ಮದು ಯಾವ ರೀತಿಯಾಗಿ ಇದೆ, ಪ್ರೆಗ್ನೆನ್ಸಿಯವರಿದ್ದರೆ ಮಗು ವೆಯ್ಟು 6 ಮಂತಲ್ಲಿ ಯಾವ ರೀತಿಯಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ. ಲೈಕೇ ಮಾಡ್ತಾಯಿಲ್ಲ, ಇಷ್ಟು ಒಂಥರ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಅಷ್ಟೇ. ಓಕೆ ಫ್ರೆಂಡ್ಸ್, ಟಾಟಾ, ಬೈ ಬೈ, ಲವ್ ಯು ಆಲ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ.